ಎಲ್ಲ ಫಸ್ಟ್ ಪಿ ಯು ಸಿ ಸ್ಟೂಡೆಂಟ್ಸ್ಗೂ ನಮಸ್ಕಾರ. ನಮ್ಮ ಚಾನಲ್ ಎಂ ಜಿ ಲರ್ನಿಂಗ್ ಹಬ್ಗೆ ಸ್ವಾಗತ. ಈ ಸೆಷನ್ ಅಲ್ಲಿ ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಚಾಪ್ಟರ್ದು ಇಂಪಾರ್ಟೆಂಟ್ ಕ್ವಶನ್ಸ್ ನ ಹೇಳ್ಕೊಡ್ತೀನಿ. ಎಂತಕ್ಕೆ ಇಂಪಾರ್ಟೆಂಟ್ ಅಂದ್ರೆ ಪಿ ಯು ಎಕ್ಸಾಮಿನೇಷನ್ಗೆ. ನಾನು ಡಿಸ್ಕಸ್ ಮಾಡೋ ಕ್ವಶನ್ಸ್ ಬರುತ್ತಾ 100%. ನಾನು ಏನು ಡಿಸ್ಕಸ್ ಮಾಡ್ತೀನಿ ಇವತ್ತು ಅದೇ ಕ್ವಶನ್ಸು ನಿಮ್ಮ ಮೈನ್ ಎಕ್ಸಾಮ್ಸಿಗೆ ಬರುತ್ತೆ. ಸೊ ನಾನು ಎಷ್ಟು ಕ್ವಶನ್ಸ್ನ ನಿಮಗೆ ತಿಳಿಸ್ಕೊಡ್ತೀನೋ ಅಷ್ಟು ಕ್ವಶನ್ಸ್ನು ಪ್ರಾಕ್ಟೀಸ್ ಮಾಡಬೇಕು. ಡನ್. ಸೊ ಇಷ್ಟು ಹೇಳ್ತಾ ಕ್ವಿಕ್ ಆಗಿ ಸೆಷನ್ನ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಐ ಆಮ್ ಮಾರುತಿ ಗೌಡ. ಐ ಆಮ್ ಫಿಸಿಕ್ಸ್ ಲೆಕ್ಚರರ್ ಆ್ಯಂಡ್ ಐ ಆಮ್ ಬೆಸ್ಟ್ ಅಟ್ ವಾಟ್ ಐ ಡು, ದಟ್ ಈಸ್ ಟೀಚಿಂಗ್ physics. So, thermal properties of matter. Before going into that content, you should know that ಈ ಚಾಪ್ಟರ್ ಇಂದ 11 ಮಾರ್ಕ್ಸಿಗೆ ಕ್ವಶನ್ಸ್ ಫಾರ್ಮೇಟ್ ಆಗುತ್ತೆ. ದಿಸ್ ಇಸ್ ಎಕ್ಸ್ಪೆಕ್ಟೆಡ್ ಅಂತ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಈ ವರ್ಷ ಯಾವುದು ಬ್ಲೂ ಪ್ರಿಂಟ್ ರಿಲೀಸ್ ಮಾಡಿಲ್ಲ. ಇದು ಪ್ರೀವಿಯಸ್ ಇಯರ್ ಬ್ಲೂ ಪ್ರಿಂಟ್ ಮೇಲೆ ತಗೊಂಡಿರೋಂಥ ಮಾರ್ಕ್ಸ್. ಪ್ರೀವಿಯಸ್ ಇಯರ್ಲಿ ಇದೇ ತರ ಇಷ್ಟೇ ಮಾರ್ಕ್ಸಿಗೆ ಎಕ್ಸಾಮ್ಸ್ ಪೇಪರ್ನ ರೆಡಿ ಮಾಡಿದ್ದಾರೆ. ಸೊ 11 ಮಾರ್ಕ್ಸ್ ಅಲ್ಲಿ ಒಂದು MCQ ಕ್ವಶನ್ ಇರುತ್ತೆ, ಒಂದು 2 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ, ಒಂದು 3 ಮಾರ್ಕ್ಸ್ ಕ್ವಶನ್ ಇರುತ್ತೆ, ಒಂದು 5 ಮಾರ್ಕ್ಸ್ ಕ್ವಶನ್ ಇರುತ್ತೆ. ಅಂಡರ್ಸ್ಟುಡ್? ಸೊ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಅಂಡ್ ಇನ್ನೊಂದು ನಿಮಗೆ ಹೇಳ್ತಿದ್ದೀನಿ, ಈ ಚಾಪ್ಟರ್ ಇಂದ ಒಂದು ನ್ಯೂಮರಿಕಲ್ ಪ್ರಾಬ್ಲಮ್ ಇರುತ್ತೆ. ಯಾವ ಫಾರ್ಮೇಟ್ ಅಲ್ಲಿ ಬರುತ್ತೆ ಅಂತಾನು ಸಹ ನಾನು ನಿಮಗೆ ಹೇಳ್ಕೊಡ್ತೀನಿ. ನ್ಯೂಮರಿಕಲ್ ಪ್ರಾಬ್ಲಮ್ 5 ಮಾರ್ಕ್ಸಿಗೆ ಪಕ್ಕಾ ಬರ್ದಿಕೊಳ್ಳಿ. ಇದರಿಂದ ಒಂದು ಕ್ವಶನ್ ಪಕ್ಕಾ ಬರುತ್ತೆ, ಪಕ್ಕಾ. ಸೊ ಮೂವಿಂಗ್ ಆನ್ ಟು 2 ಮಾರ್ಕ್ಸ್ ಕ್ವಶನ್. ತುಂಬಾ ಇದೆ ಅಂತ ಯೋಚನೆ ಮಾಡಬೇಡಿ, ಪ್ರಾಕ್ಟೀಸ್ ಮಾಡಿ, ಈಸಿ ಇದೆ. ಡನ್. ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಬಾಯ್ಲ್ಸ್ ಲಾ, ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಚಾರ್ಲ್ಸ್ ಲಾ. ಅದಿಲ್ಲ ಅಂದ್ರೆ ಕೋಎಫಿಷಿಯಂಟ್ ಆಫ್ ಲೀನಿಯರ್ ಎಕ್ಸ್ಪಾನ್ಷನ್ ಆಫ್ ಸಾಲಿಡ್ಸ್ ಡಿಫೈನ್ ಮಾಡಿ ಮೆನ್ಷನ್ ಇಟ್ಸ್ SI ಯೂನಿಟ್ ಕೇಳಿದಾನೆ. ಡಿಫೈನ್ ಕೋಎಫಿಷಿಯಂಟ್ ಆಫ್ ವಾಲ್ಯೂಮ್ ಎಕ್ಸ್ಪಾನ್ಷನ್ ಆಫ್ ಸಾಲಿಡ್ಸ್, ರೈಟ್ ದಿ ಎಕ್ಸ್ಪ್ರೆಷನ್ ಫಾರ್ ಇಟ್. ಎಕ್ಸ್ಪ್ಲೈನ್ ಅನಾಮಲಸ್ ಎಕ್ಸ್ಪಾನ್ಷನ್ ಆಫ್ ವಾಟರ್. ಇವೆಲ್ಲ 2 ಮಾರ್ಕ್ಸ್ ಕ್ವಶನ್. ಇದ್ರಲ್ಲೇ ಯಾವ್ದಾದ್ರು ಕಾನ್ಸೆಪ್ಟ್ ಅಲ್ಲಿ ಒಂದು MCQ ಬರ್ಬೋದು, ನೆನ್ಪಿರ್ಲಿ. ಈ ಕಾನ್ಸೆಪ್ಟ್ ನೋಡ್ತಿದ್ರ ಅಂದ್ರೆ ಯು ವಿಲ್ ಬಿ ಎಲಿಜಿಬಲ್ ಟು ಆನ್ಸರ್ MCQ ಆಲ್ಸೋ. ನಿಮಗೆ ಅಲ್ಲೇ ಆನ್ಸರ್ ಸಿಕ್ಬಿಟ್ಟಿರುತ್ತೆ. ಸೊ ಎಕ್ಸ್ಪಾನ್ಷನ್ ಆಫ್ ವಾಟರ್ ಆಯ್ತು. ಡಿಫೈನ್ ಹೀಟ್ ಕೆಪಾಸಿಟಿ ಆಫ್ ಸಬ್ಸ್ಟೆನ್ಸ್, ರೈಟ್ ಇಟ್ಸ್ SI ಯೂನಿಟ್. ಇಲ್ಲ ಅಂದ್ರೆ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ, SI ಯೂನಿಟ್ ಇಂಪಾರ್ಟೆಂಟ್. ವೈ CP is always greater than CV. ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಪ್ರಿನ್ಸಿಪಲ್ ಆಫ್ ಕ್ಯಾಲೋರಿಮೆಟ್ರಿ, ವೆರಿ ಇಂಪಾರ್ಟೆಂಟ್. ಕ್ವಶನ್ ಕೇಳಲಿಲ್ಲ ಅಂದ್ರೂ ಇದರಿಂದ ಏನು ಡಿರೈವೇಷನ್ಸ್ ಮತ್ತೆ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಡಿಫೈನ್ ದಿ ಟರ್ಮ್ಸ್ ಮೆಲ್ಟಿಂಗ್, ಫ್ಯೂಷನ್, ವೆಪರೈಸೇಷನ್, ಸಬ್ಲಿಮೇಷನ್. ತುಂಬಾ ಇಂಪಾರ್ಟೆಂಟ್. ಯಾಕೆಂದ್ರೆ MCQ ಕ್ವಶನ್ಸ್ ಅಲ್ಲಿ ಈ ಕಾನ್ಸೆಪ್ಟ್ ಇಂದ ಬರೋದು ನೋಡಿದೀನಿ ನಾನು. ವಾಟ್ ಈಸ್ ರೆಗ್ಯುಲೇಷನ್? ಅಗೇನ್ MCQ ಟೈಪ್ ಕ್ವಶನ್ ಇದು. ಡಿಫೈನ್ ಲ್ಯಾಟೆಂಟ್ ಹೀಟ್ ಆಫ್ ಸಬ್ಸ್ಟೆನ್ಸ್, ಗಿವ್ ಇಟ್ಸ್ SI ಯೂನಿಟ್, ಇಂಪಾರ್ಟೆಂಟ್. ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಸ್ಟೀಫನ್ಸ್ ಬೋಲ್ಟ್ಜ್ಮನ್ ಲಾ ಆಫ್ ರೇಡಿಯೇಷನ್. 2 ಮಾರ್ಕ್ಸ್ ವೆರಿ ಇಂಪಾರ್ಟೆಂಟ್. Wiens displacement law of radiation, again important. Newton's law of cooling. ನೇಮಿಂಗ್ ಟೈಪ್ ಕ್ವಶನ್ಸ್ ಇರುತ್ತಲ್ಲ, ಅವೆಲ್ಲ ಇಂಪಾರ್ಟೆಂಟೇನೆ. ಯಾವಾಗ ಬೇಕಾದ್ರೂ ಕೇಳ್ಬೋದು, ಕೇಳ್ತಾನೆ, ಅದಂತೂ ಕೇಳ್ತಾನೆ. ಡನ್. ದೀಸ್ ಆರ್ 2 ಮಾರ್ಕ್ಸ್ ಕ್ವಶನ್ಸ್. ಇಡೀ ಕಾನ್ಸೆಪ್ಟೇ ಕವರ್ ಮಾಡ್ಬಿಟ್ಟಿದ್ದೀರಾ. ಎಂತ ಕವರ್ ಮಾಡಿದ್ದೀನಿ ಅಂದ್ರೆ ಇಲ್ಲಿರೋ ಕ್ವಶನ್ಸ್ ಅಲ್ಲಿ ಯಾವ್ದು ಬೇಕಾದ್ರೂ ಕ್ವಶನ್ಸ್ ಕೇಳ್ಬೋದು. ಎಕ್ಸ್ಪೆಕ್ಟೇಷನ್ ಮಾಡೋಕ್ಕಾಗಲ್ಲ, ಅಷ್ಟು ಇಂಪಾರ್ಟೆಂಟ್ ಇದಾವೆ ಕಾನ್ಸೆಪ್ಟ್ಸ್. ಮೂವಿಂಗ್ ಆನ್ ಟು 3 ಮಾರ್ಕ್ಸ್ ಕ್ವಶನ್. ಈ ಡಿರೈವೇಷನ್ ನೋಡಿದ್ರಲ್ಲ, ಆಲ್ಫಾ V is equal to 1/T. ಈ ಡಿರೈವೇಷನ್ಸ್ ಮಾಡಿ ಅಂತ ಹೇಳಿದಾನೆ. ಮೆನ್ಷನ್ ದಿ 3 ಟೈಪ್ಸ್ ಆಫ್ ಟ್ರಾನ್ಸ್ಮಿಷನ್ ಆಫ್ ಹೀಟ್ ಎನರ್ಜಿ. ಇದೆಯಲ್ಲ, ಇದು ಇಂಪಾರ್ಟೆಂಟ್ 3 ಮಾರ್ಕ್ಸಿಗೆ. ಮೋಸ್ಟ್ಲಿ 90% ಆಫ್ ಕೇಸಸ್ ಅಲ್ಲಿ ಈ ಕ್ವಶನ್ ಕೇಳ್ತಾನೆ. ಕಂಡಕ್ಷನ್, ಕನ್ವೆಕ್ಷನ್, ರೇಡಿಯೇಷನ್, ಇಷ್ಟು ಬರೆದ್ರೆ ಸಾಕು, ಬೇರೆ ಏನು ಬರೆಯಂಗಿಲ್ಲ. ಅದಿಲ್ಲ ಅಂದ್ರೆ ರೈಟ್ ದಿ 3 ಪ್ರಾಪರ್ಟೀಸ್ ಆಫ್ ಥರ್ಮಲ್ ರೇಡಿಯೇಷನ್, ಮೆನ್ಷನ್ ದಿ ಡಿಫ್ರೆಂಟ್ ಟೈಪ್ಸ್ ಆಫ್ ಥರ್ಮಲ್ ಎಕ್ಸ್ಪಾನ್ಷನ್. ಇದನ್ನ 5 ಮಾರ್ಕ್ಸಿಗೂ ಸಹ ಕೇಳ್ಬೋದು, ಈಸಿ ಪೇಪರ್ ಇದ್ರೆ. ಅದಿಲ್ಲ ಅಂದ್ರೆ ಆಲ್ಫಾ V is equal to 3 alpha L. ಲೀನಿಯರ್ ಕೋಎಫಿಷಿಯಂಟ್ ಆಫ್ ಲೀನಿಯರ್ ಎಕ್ಸ್ಪಾನ್ಷನ್, ಇದು ಕೋಎಫಿಷಿಯಂಟ್ ಆಫ್ ವಾಲ್ಯೂಮ್ ಎಕ್ಸ್ಪಾನ್ಷನ್. ಸಮ್ ಕೇಸಸ್ ಅಲ್ಲಿ ಗಾಮಾ is equal to 3 alpha ಅಂತಾನು ಇರುತ್ತೆ ಸಮ್ ಬುಕ್ಸ್ ಅಲ್ಲಿ. ಸೊ ಡೋಂಟ್ ಗೆಟ್ ಕನ್ಫ್ಯೂಸ್ಡ್ ಹಿಯರ್. ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಲಾ ಆಫ್ ಥರ್ಮಲ್ ಕಂಡಕ್ಟಿವಿಟಿ ರೇರ್ ಕೇಸ್ ಇದು. ಇಫ್ ಯು ವಾಂಟ್ ಟು ಸ್ಕಿಪ್ ಇಟ್. ಇದು ಅಷ್ಟೇ ರೇರ್ ಕೇಸ್ ಕ್ವಶನ್, ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್ ಮೇಲೆ ಬರೋ ಕ್ವಶನ್. ಸೊ ಮೂವಿಂಗ್ ಆನ್ ಟು 5 ಮಾರ್ಕ್ಸ್ ನ್ಯೂಮರಿಕಲ್ ಕ್ವಶನ್. ಈ ಕ್ವಶನ್ಸ್ ಇದಾವಲ್ಲ, ಈ ಫಾರ್ಮೇಟ್ ಅಲ್ಲೇ ಕೇಳ್ತಾನೆ. ನೆನಪಿರ್ಲಿ, ಈ ಫಾರ್ಮೇಟ್ ಅಲ್ಲೇ ಕೇಳ್ತಾನೆ. ಯಾವ ಫಾರ್ಮೇಟ್ ಅದು? ನಿಮಗೆ
ಕಾಪರ್ದು ಮಾಸ್ ಕೊಟ್ಬಿಟ್ಟು ಕಾಪರ್ನ ಹೀಟ್ ಮಾಡ್ತೀನಿ ಇಷ್ಟು, ಅಂಡ್ ಇದನ್ನ 0.1 kg ಆಫ್ ವಾಟರ್ ವಿಚ್ ಇಸ್ ಅಟ್ 30 ಡಿಗ್ರಿ ಕಂಟೈನ್ಡ್ ಇನ್ ಕಾಪರ್ ಕ್ಯಾಲೋರಿಮೆಟ್ರಿ ಒಳಗಡೆ ಇಡ್ತೀನಿ. ಅದ್ರ ಮಾಸ್ ಬಂದು ಇಷ್ಟು. ನಾವು ಸ್ಪೆಸಿಫಿಕ್ ಹೀಟ್ ಆಫ್ ಕಾಪರ್ ಕೊಟ್ಟಿದ್ದಾನೆ ಅಂಡ್ ವಾಟರ್ದು ಸ್ಪೆಸಿಫಿಕ್ ಹೀಟ್ ಕೊಟ್ಟಿದ್ದಾನೆ, ಹೀಟ್ ಕೆಪಾಸಿಟಿ. ಹಿ ವಿಲ್ ಟೆಲ್ ಯು ಟು ಫೈಂಡ್ ದಿ ಮ್ಯಾಕ್ಸಿಮಮ್ ಟೆಂಪರೇಚರ್ ಅಟೈನ್ಡ್ ಬೈ ವಾಟರ್. ಈ ತರ ಟೈಪ್ ಕ್ವಶನ್. ಇದು ಕ್ಯಾಲೋರಿಮೆಟ್ರಿ ಪ್ರಿನ್ಸಿಪಲ್ ಮೇಲೆ ಬೇಸ್ಡ್ ಆಗಿರೋ ಕ್ವಶನ್ಸ್. ತುಂಬಾ ಈಸಿ ಇರುತ್ತೆ. ಹೀಟ್ ಅಬ್ಸರ್ವ್ಡ್ ಇಸ್ ಈಕ್ವಲ್ ಟು ಹೀಟ್ ಲಾಸ್ಟ್. ಈ ಪ್ರಿನ್ಸಿಪಲ್ ಇದೆಯಲ್ಲ, ಇದ್ರ ಮೇಲೆನೆ ಕ್ವಶನ್ಸ್ ಫಾರ್ಮೇಟ್ ಆಗುತ್ತೆ. ನೋಡ್ಕೊಳ್ಳಿ, ಇದ್ರಲ್ಲಿ ಬರೇ ನಂಬರ್ಸ್ನ ಚೇಂಜ್ ಮಾಡ್ಬೋದು ಅಷ್ಟೇ, ಫಾರ್ಮೇಟ್ ಒಂದೇ ಇರುತ್ತೆ. ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ಒಳ್ಳೇದು ನಿಮಗೆ. ಸೊ ಅದಿಲ್ಲ ಅಂದ್ರೆ ಸೇಮ್ ಅಗೈನ್ ಕ್ಯಾಲೋರಿಮೆಟ್ರಿ ಟೈಪ್ ಆಫ್ ಕ್ವಶನ್ ಇದುವೆ, ಬಟ್ ಇದರಲ್ಲಿ ಸ್ಪೆಸಿಫಿಕ್ ಹೀಟ್ ಆಫ್ ಅಲ್ಯೂಮಿನಿಯಂ. ಯಾವ ಮೆಟಲ್ನ ವಾಟರ್ ಒಳಗಡೆ ಕ್ಯಾಲೋರಿಮೆಟ್ರಿ ಒಳಗಡೆ ಇಡ್ತಿದ್ದೀರೋ ಅದ್ರದ್ದು ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾನೆ. ಡನ್. ಸೇಮ್ ಕ್ಯಾಲೋರಿಮೆಟ್ರಿ ಪ್ರಿನ್ಸಿಪಲ್ ಮೇಲೆ ಇರೋ ಕ್ವಶನ್ಸ್ ಎಲ್ಲ ಸೇಮ್ ಇರುತ್ತೆ, ಸ್ಟೆಪ್ಸ್ ಎಲ್ಲ ಸೇಮ್ ಇರುತ್ತೆ. ಲಾಸ್ಟ್ ಅಲ್ಲಿ ಸ್ಲೈಟ್ಲಿ ಇಂಟರ್ಚೇಂಜ್ ಮಾಡ್ಬೇಕಷ್ಟೆ. ಅದಿಲ್ಲ ಅಂದ್ರೆ ಕಂಡಕ್ಟಿವಿಟಿ ಮೇಲೆ ಕ್ವಶನ್ಸ್. ಮೆಟಲ್ ಸಿಲಿಂಡರ್ ಆಫ್ ಸಮ್ ಲೆಂತ್ ಅಂಡ್ ಡಯಾಮೀಟರ್ end in boiling water at 100 degree Celsius and other end in melting ice. One end ಅಲ್ಲಿ ಹಾಟ್ನೆಸ್, ಇನ್ನೊಂದು ಎಂಡ್ ಅಲ್ಲಿ ಮೆಲ್ಟಿಂಗ್ ಐಸ್ ಇಟ್ಟಿದ್ದಾನೆ. ಕೋಎಫಿಷಿಯಂಟ್ ಆಫ್ ಥರ್ಮಲ್ ಕಂಡಕ್ಟಿವಿಟಿ ಇಸ್ ಗಿವನ್. ಲ್ಯಾಟೆಂಟ್ ಹೀಟ್ ನ ಕೊಟ್ಟಿದ್ದಾನೆ. ಫೈಂಡ್ ದಿ ಮಾಸ್ ಆಫ್ ದಿ ಐಸ್ ದಟ್ ಮೆಲ್ಟ್ಸ್ ಇನ್ 1 hour. ಈ ಟೈಪ್ ಆಫ್ ಕ್ವಶನ್ಸ್ ಫಾರ್ಮ್ಯಾಟ್ ಆಗುತ್ತೆ. ಸೊ ಈ 3 ಟೈಪ್ ಆಫ್ ಕ್ವಶನ್ಸ್ ಇದೆಯಲ್ಲ, ತುಂಬಾ ತುಂಬಾ ಇಂಪಾರ್ಟೆಂಟು. ಸೊ ಆಕ್ಚುಲಿ ನಿಮ್ಮ ಕ್ಲಾಸಲ್ಲಿ ಇದೆಲ್ಲ ಪ್ರಾಬ್ಲಮ್ಸ್ನ ಡಿಸ್ಕಸ್ ಮಾಡಿರ್ತಾರೆ. ಅಂಡ್ NCERTಲೂ ಇದೇ ತರ ಟೈಪ್ ಕ್ವಶನ್ಸ್ ಇರುತ್ತೆ. NCERTಲಿ ಏನಿದೆಯಲ್ಲ ಕ್ವಶನ್, ಅಷ್ಟು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ಬಿಡಿ ಸಾಕು, ತುಂಬಾ ಆಯ್ತು. ಯಾಕೆಂದ್ರೆ ಈ ಚಾಪ್ಟರ್ ಇಂದ ನ್ಯೂಮರಿಕಲ್ ಟೈಪ್ ಬಂದೇ ಬರುತ್ತೆ. ಈಸಿ ಕ್ವಶನ್ಸ್, ಅದುವೇ ಡೈರೆಕ್ಟ್ ಕ್ವಶನ್ಸ್ ಕೇಳ್ತಾನೆ. ಸೊ ನಿಮಗ್ ಬಿಟ್ಟಿದ್ದು, ಇದೇ ಚಾಪ್ಟರ್ ಇಂದ ಬರ್ತಿದೆ ಅಂದ್ರೆ ಕೇಳೋದು 2 ನ್ಯೂಮರಿಕಲ್, ಒಂದು ಪಕ್ಕ ಇದರಿಂದ ಬರುತ್ತೆ ಅಂತ ಗೊತ್ತಾಗಿದೆ ಅಂದ್ರೆ 5 marks ನಿಮ್ ಜೇಬೊಳಗೆ. ಅದಕ್ಕೋಸ್ಕರ. ಅಂಡ್ ನಿಮ್ಗೆ ಏನಾದ್ರು ಈ PDF ಬೇಕು ಅಂದ್ರೆ ನಾನು ವಾಟ್ಸಪ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಅದು ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಡೂ ಫಾಲೋ. ಅಂಡ್ ಇದೇ ತರ PU ಅಪ್ಡೇಟ್ಸ್ ಬೇಕು ಅಂದ್ರೆ PU ಅಪ್ಡೇಟ್ಸ್ ಒಂದೆಲ್ಲ KCT NEET JEE ಅಪ್ಡೇಟ್ಸ್ ಬೇಕು ಅಂದ್ರೆ ಡೂ ಫಾಲೋ. ಓಕೆ, ವಿಲ್ ಎಂಡ್ ದಿಸ್ ಸೆಷನ್.